ಈಗ ಆಲ್ರೆಡಿ ನಾನು ಆಗ್ತಾನೆ ಹೇಳಿದಾಗೆ ಕುರ್ಚಿಗಾಗಿ ಇಬ್ಬರು ನಾಯಕರುಗಳ ನಡುವೆ ಫೈಟ್, ಇದಕ್ಕೆ ಮತ್ತೊಬ್ಬ ವ್ಯಕ್ತಿಯ ಪ್ರವೇಶ ಆಗಿದೆ ಅಂತ ಶ್ರೀರಾಮುಲು ಹೇಳಿದ್ದಾರೆ. ಮತ್ತೊಬ್ರು ಯಾರು? ಶ್ರೀರಾಮುಲು ಅವರ ಪ್ರಕಾರವಾಗಿ ಪ್ರಿಯಾಂಕ್ ಖರ್ಗೆ ಅಂತ ಹೇಳಿ ಮಗನನ್ನ ಸಿಎಂ ಮಾಡಿಸುವಂತ ನಿಟ್ಟಿನಲ್ಲಿ ತಂದೆನೇ ಸರ್ಕಾರ ಬೀಳಿಸಿದ್ರು ಆಶ್ಚರ್ಯ ಇಲ್ಲ ಅಂತ ಶ್ರೀರಾಮುಲು ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸುಮ್ಮನೆ ಅವರು ಲೋಕಾರೂಢಿಗೆ ಆಡಿರುವಂತಹ ಮಾತು ಅಥವಾ ಅವ್ರಿಗೆ ಏನಾದ್ರು ಮಾಹಿತಿ ಇದ್ದು ಈ ರೀತಿಯಾಗಿ ಆಡಿರುವಂತದ್ದು ಸ್ಟೇಟ್ಮೆಂಟ್ ಗೊತ್ತಿಲ್ಲ. ಬಟ್ ಕಲಬುರಗಿಯಲ್ಲಿ ಅವರು ಮಾಡಿರುವಂತಹ ಸ್ಟೇಟ್ಮೆಂಟ್ ಇದು. ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ನಡುವೆ ಫೈಟ್ ನಡೀತಾ ಇದೆ. ಈಗ ತಮ್ಮ ಪುತ್ರನನ್ನ ಸಿಎಂ ಮಾಡಿಸುವಂತ ನಿಟ್ಟಿನಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಸರ್ಕಾರ ಬೀಳಿಸ್ತಾರೆ ಅಂತ ಆರೋಪಿಸಿದ್ದಾರೆ. ಇವತ್ತು ಖರ್ಗೆ ಅವರು ದೊಡ್ಡ ಖರ್ಗೆ ಅವರು ಹೇಳ್ತಾ ಇದ್ರು, ಮೋದಿ ಸಾಬ್ರೇನೋ ಈ ಸರ್ಕಾರವನ್ನು ಬೆಳೆಸ್ಬೇಕಂದೇಳಿ ಪ್ರಯತ್ನ ಮಾಡ್ತಾ ಇದ್ದಾರಂತೆ. ಮೋದಿ ಸಾಬ್ರಿಗೆ ಏನು ಕರ್ಮ ಬಿದ್ದಿದ್ದೇನ್ರಿ ಈ ಸರ್ಕಾರ ಬೆಳೆಸೋಕ್ ಸಲುವಾಗಿ? ನಿಮ್ಮಲ್ಲಿ ಏನೋ ತೊಂದರೆ ಮಾಡ್ಕೊಂಡು ಬಿದ್ದರೆ ಅದು ಮೋದಿ ಸಾಹೇಬ್ರ ಮೇಲೆ ಹಾಕ್ಬೇಕಂತ ನೋಡ್ತಾ ಇದ್ರಿ. ಖರ್ಗೆ ಸಾಬ್ರು ದೊಡ್ಡ ಖರ್ಗೆ ಸಾಬ್ರದೊಂದು ಪ್ಲಾನ್ ಐತೆ. ಏನಂದ್ರೆ ಅವು ಇಬ್ರು ಜಗಳ ಮಾಡ್ತಾರೆ, ಗಂಡ ಹೆಂಡತಿ ತರ ಜಗಳ ಮಾಡ್ಕೊಂತ ಇದ್ರಲ್ಲ, ಆ ಗಂಡ ಹೆಂಡತಿ ತರ ಏನು ಜಗಳ ಮಾಡ್ಕೊಂತ ಇದ್ರು, ಅವ್ರ ಮಗನ ಕೂಡ ಮೂರನೇ ವ್ಯಕ್ತಿ ಆಗಿದ್ದು ನುಗ್ಗಿಸಿ ಇವತ್ತು ಗಂಡ ಹೆಂಡತಿ ಜಗಳ ಮಧ್ಯೆ ಮೂರನೇ ಹೋಗಿ ಅವ್ರ ಮಗನ ಮುಖ್ಯಮಂತ್ರಿ ಮಾಡ್ಬೇಕಂದೇಳಿ ಮೋದಿ ಸಾಹೇಬ್